ಹಲೋ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಬ್ಯೂಟಿಫುಲ್ ಮಿನಿ ವ್ಲಾಗ್. ಸೊ ಇದು ಬಂದು ಸೋಮವಾರದ ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ನಾನು ಬೆಳಗ್ಗೆ ಡೇ ಸ್ಟಾರ್ಟ್ ಆಗಿದೆ ಬಟ್ಟೆ ಒಣಗಾಕೋದ್ರಿಂದ. ಸೊ 2 ಫ್ಲೋರ್ಸ್ ಮೇಲೆ ಗತ್ತು ಬಂದು ನಿದ್ದೆ ಕಣ್ಣಲ್ಲಿ ಎಲ್ಲ ಬಟ್ಟೆನ ಒಣಗಾಕಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೋದೆ. ಅಂಡ್ ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ವಾಂಗಿ ಬಾತ್. ನನ್ನ ಹಸ್ಬೆಂಡ್ನ ತುಂಬಾನೇ ಫೇವ್ರೆಟ್ ಡಿಶ್. ಇದನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿ ತಿಂತಾರೆ. ಸೊ ಅದೇ ಅಲ್ವಾ ಬೇಕಿರೋದು. ಸೊ ಅದಕ್ಕೆ ಅದನ್ನೇ ಪ್ರಿಪೇರ್ ಮಾಡ್ಕೊಳ್ತಿದ್ದೆ. ಅಂಡ್ ಫಸ್ಟ್ ಪ್ರೀ ಪ್ರೆಪ್ ಇರುತ್ತಲ್ವಾ, ಸೊ ಎಲ್ಲದನ್ನು ಮಾಡ್ಕೊಂಡು ವೆಜಿಟೇಬಲ್ಸ್ನೆಲ್ಲ ನೀಟಾಗಿ ಕಟ್ ಮಾಡಿ ಎಲ್ಲದನ್ನು ಅರೇಂಜ್ ಮಾಡ್ಕೊಳ್ತಿದ್ದೆ. ಅಂಡ್ ನಾರ್ಮಲ್ ಆಗಿ ನಾವು ಕುಕ್ ಮಾಡೋದಕ್ಕಿಂತ ಈ ಶೂಟ್ ಮಾಡ್ಬೇಕಾದ್ರೆ ಕುಕ್ ಮಾಡ್ತೀವಲ್ವಾ, ಒಂದು ವೆಸಲ್ಸ್ ಅಂತೂ ಆಲ್ಮೋಸ್ಟ್ ಡಬಲ್ ತ್ರಿಬಲ್ ಆಗ್ಬಿಟ್ಟಿರುತ್ತೆ, ಅಷ್ಟು ತೊಳಿಬೇಕಾಗಿರುತ್ತೆ. ಸೊ ಇನ್ನೆಲ್ಲದನ್ನು ಕಟ್ ಮಾಡ್ಕೊಂಡೆ. ಅಂಡ್ ಕೆಲವೊಬ್ರೆಲ್ಲ ವಾಂಗಿಬಾತ್ನ ಪಲಾವ್ ತರ ಮಾಡ್ತಾರೆ, ಬಟ್ ನಮ್ಗೆ ಹಿಂಗ್ ಗೊಜ್ಜು ಮಾಡಿ ಅನ್ನ ಮಾಡಿದ್ರೆ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಫಸ್ಟ್ ಒಂದು ಪ್ಯಾನ್ ಅಲ್ಲಿ ಒಂದ್ 2 ಸ್ಪೂನ್ ಅಷ್ಟು ಎಣ್ಣೆನ ಸೇರಿಸ್ಕೊಂಡು ಸಾಸಿವೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇನ್ನು ಅದೇನ್ ಬೇಯೋ ಅಷ್ಟೊತ್ತಿಗೆ ಅನ್ನಕ್ಕೂ ಸಹ ರೆಡಿ ಮಾಡ್ಕೊಂಡ್ಬಿಟ್ಟೆ. ಸೈಮಲ್ಟೇನಿಯಸ್ ಆಗಿ ಅದು ಆಗೋಗ್ಬಿಡ್ಲಿ ಅಂತ ಅಂದ್ಬಿಟ್ಟು. ಅಂಡ್ ಅಷ್ಟೊತ್ತಿಗೆ ಆನಿಯನ್ ಸಹ ನೀಟಾಗಿ ಫ್ರೈ ಆಗಿತ್ತು. ಅಂಡ್ ಇದಕ್ಕೆ 1 ಕಪ್ ಅಷ್ಟು ಟೊಮೆಟೊನ ಸೇರಿಸ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಆದ್ಮೇಲೆ ನಾವೇನ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವಾ ವೈಟ್ ಬ್ರಿಂಜಾಲ್, ಅದನ್ನ ಸಹ ಸೇರಿಸ್ಕೊಳ್ಬೇಕಾಗುತ್ತೆ. ಅಂಡ್ ಇದು ಬೇಗನೆ ಸಾಫ್ಟ್ ಆಗ್ಬಿಡುತ್ತೆ ಸ್ವಲ್ಪ ಹೊತ್ತಿಗೆನೆ. ಅಂಡ್ ಇನ್ ಮಿಕ್ಸಿಂಗ್ಗೆ ಅಂತ ಅಂದ್ಬಿಟ್ಟು 1 ಕಪ್ ಅಷ್ಟು ಹುಣಸೆ ರಸ, 2 ಸ್ಪೂನ್ ವಾಂಗಿಬಾತ್ ಪೌಡರ್ ಮತ್ತೆ 1 ಸ್ಪೂನ್ ಅಷ್ಟು ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ತರ ಮಾಡಿ ಹಾಕಿದ್ರೆ ಗಂಟು ಅನ್ನೋದು ಬೀಳಲ್ಲ. ಸೊ ಇದನ್ನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲ್ ಬಿಡೋವರೆಗೂ ಫ್ರೈ ಮಾಡಿದ್ರೆ ಮುಗೀತು. ಕುಕ್ಕರ್ ಆರೋ ಅಷ್ಟೊತ್ತಿಗೆ ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ಡಿಶಸ್ ಅಷ್ಟೇ ಜಾಸ್ತಿನೇ ಇತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ ಬಿಡೋಣ ಅಂತ ರೆಡಿ ಮಾಡ್ಕೊಂಡು ಇನ್ನ ಬಿಸಿ ಬಿಸಿ ಅನ್ನಕ್ಕೆ 2 ಸ್ಪೂನ್ ಅಷ್ಟು ವಾಂಗಿಬಾತ್ ಗೊಜ್ಜನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ವಾಂಗಿಬಾತ್ ರೆಡಿ. ಅಂಡ್ ಇನ್ನೇನ್ ಕಾಲೇಜ್ಗೂ ಟೈಮ್ ಆಗ್ಬಿಡ್ತು ಅಂತ ಅಂದ್ಬಿಟ್ಟು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿ ಆಗಕ್ಕಂತ ನಿಂತೆ. ಅಂಡ್ ಇದಾಗಿತ್ತು ನನ್ನ ಬ್ಯೂಟಿಫುಲ್ ಮಿನಿ ವ್ಲಾಗ್. ಬಾಯ್ ಬಾಯ್.